ಒಂದು ಸುಂದರವಾದ ಕಾಡಿನಲ್ಲಿ ಹಸಿರು ಮರಗಳು ಅಲುಗಾಡುತ್ತಾ ಹಕ್ಕಿಗಳು ಚಿಲಿಪಿಲಿ ಹಾಡುತ್ತಾ ಇದ್ದವು. ಅಲ್ಲಿ ನಮ್ಮ ಕಥೆ ಶುರುವಾಗುತ್ತದೆ. ಈ ಕಾಡಿನಲ್ಲಿ ತುಂಬಾ ವೇಗವಾಗಿ ಓಡುವ, ಸ್ವಲ್ಪ ಜಾಸ್ತಿ ಹೆಮ್ಮೆ ಇರುವ ಒಂದು ಚುರುಕು ಮೊಲ ಇತ್ತು. ಹಾಗೆ ನಿಧಾನವಾಗಿ ಆದ್ರೆ ತುಂಬಾ ಧೈರ್ಯದಿಂದ ನಡೆಯುವ ಒಂದು ಮುದ್ದಾದ ಆಮೆ ಇತ್ತು. ಮೊಲ ಆಮೆಯನ್ನು ನೋಡಿ ನಗುತ್ತಾ ಮಾತಾಡಿದಾಗ ಆಮೆ ನಗುನಗುತ್ತಲೇ ಸ್ಪರ್ಧೆಗೆ ಸವಾಲು ಹಾಕುತ್ತದೆ. ಸ್ಪರ್ಧೆ ಆರಂಭವಾಗುತ್ತಿದ್ದಂತೆ ಮೊಲ ಫಟಾಫಟ್ ಮುಂದೆ ಓಡಿ ಹೋಗುತ್ತದೆ. ಆದರೆ ಆಮೆ ತಾಳ್ಮೆಯಿಂದ ಒಂದೊಂದು ಹೆಜ್ಜೆ ಇಡುತ್ತಾ ಮುಂದೆ ಸಾಗುತ್ತದೆ. ಮುಂದೆ ಹೋಗಿದ್ದ ಮೊಲ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಮಲಗಿಬಿಡುತ್ತದೆ. ಆದರೆ ಸಮಯ ಓಡುತ್ತಿರುತ್ತದೆ. ಆಮೆ ಮಾತ್ರ ನಿಲ್ಲದೆ ನಡೆದುಕೊಂಡು ಕೊನೆಗೆ ಗುರಿ ತಲುಪುತ್ತದೆ. ಮೊಲ ಎಚ್ಚರಗೊಂಡಾಗ ತಡವಾಗಿರುತ್ತದೆ ಮತ್ತು ಆಗ ಅದಕ್ಕೆ ಒಂದು ದೊಡ್ಡ ಪಾಠ ಅರ್ಥವಾಗುತ್ತದೆ. ಈ ಕಥೆ ನಮಗೆ ಹೇಳೋದೇನು ಗೊತ್ತಾ? ನಿಧಾನವಾಗಿದ್ದರೂ ನಿರಂತರ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಗೆಲುವು ನಮ್ಮದೇ.